ಕುಕಿಂಗ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಮೊದಲಿಗೆ ಇಲ್ಲಿ ಕೀರೆ ಸೊಪ್ಪು ಮತ್ತು ಬೇಳೆ ಒಂದು ತಪ್ಪಲೆಯಲ್ಲಿ ಬೇಯಿಸ್ಕೊಂಡಿದ್ದೀವಿ. ಇಲ್ಲಿ ಯಾವುದೇ ರೀತಿ ಬೇಳೆ ಅಥವಾ ಸೊಪ್ಪನ್ನ ಕುಕ್ಕರಲ್ಲಿ ವಿಷಲ್ ಬರ್ಸ್ಕೊಂಡಿಲ್ಲ, ತಪ್ಪಲೆಲ್ಲೇ ಬೇಯಿಸ್ಕೊಂಡಿರೋವಂಥದ್ದು. ನೀವು ಅಷ್ಟೇ ಯಾವುದೇ ಕಾರಣಕ್ಕೂ ಕುಕ್ಕರ್ಗೆ ಹಾಕಿ ವಿಷಲ್ ಬರೆಸ್ಬೇಡಿ. ಈಗ ಒಂದು 3 to 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 2 ಈರುಳ್ಳಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು 5ರಿಂದ 6 ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳಿ. ಈರುಳ್ಳಿ ಎಲ್ಲ ಕ್ಲೀನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ಕ್ಲೀನಾಗಿ ಬೇಯಿಸ್ಕೊಳ್ಳಿ. ನೀವೇನಾರು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಎಲ್ಲ ವೀಡಿಯೋಸ್ನ ನೋಡಿ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಟೊಮೊಟೊನ 4 ಭಾಗ ಕಟ್ ಮಾಡಿ ಹಾಕ್ಕೊಂಡಿರೋಂಥದ್ದು. ಇಲ್ಲಿ 2 ಟೊಮೊಟೊ ತೊಗೊಂಡಿದ್ದೀವಿ. ಇದು ಬಂದು ಏನಿಲ್ಲ ಅಂದರೆ 8 ಜನಕ್ಕೆ ಆಗುತ್ತೆ. ಬೇಕಾದ್ರೆ ನೀವು ಇದನ್ನು ಅರ್ಧ ಮಾಡಿಕೊಂಡು ಸಹ ಹಾಕೋಬೋದು. ಈಗ ಇಲ್ಲಿ ಮಸಾಲೆ ಯಾವ ಪ್ಯಾನಲ್ಲಿ ಹುರ್ಕೊಂಡ್ವಿ ಅದೇ ಪ್ಯಾನ್ಗೆ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿರೋಂಥದ್ದು, ದಪ್ಪ ಸೈಜು. ಮೀಡಿಯಮ್ ಸೈಜ್ದಾದರೆ 2 ಮತ್ತು ಒಂದು ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿರೋಂಥದ್ದು. ಇಲ್ಲಿ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀವಿ. ಹಾಕ್ಕೊಂಡು ಕ್ಲೀನಾಗಿ ಬೇಯಿಸ್ಕೋಬೇಕು ಈರುಳ್ಳಿನ. ಈರುಳ್ಳಿ ಎಲ್ಲ ಬೆಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಸ್ಟಾರ್ಟಿಂಗ್ ಏನು ಬೇಯಿಸ್ಕೊಂಡಿರ್ತೀವಿ ಸೊಪ್ಪು ಮತ್ತು ಬೇಳೆ ಅದನ್ನು ಮಾತ್ರ ಹಾಕ್ಕೋಬೇಕು. ನೀರು ಹಾಕ್ಕೊಂಡಿಲ್ಲ, ಬರೀ ಸೊಪ್ಪು ಮಾತ್ರ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇರೋದು ಪಲ್ಯ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊಪ್ಪು ಹಾಕಾದ್ಮೇಲೆ ಜಾಸ್ತಿ ಏನು ಫ್ರೈ ಮಾಡೋಕ್ಕೆ ಹೋಗ್ಬೇಡಿ. 1 ನಿಮಿಷ ಇಲ್ಲ 2 ನಿಮಿಷ ಅಷ್ಟೇ, ಗ್ಯಾಸ್ ಆಫ್ ಮಾಡ್ಕೊಬೇಡಿ. ಸೊಪ್ಪು ಹಾಕಾದ್ಮೇಲೆ ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಪಲ್ಯ ರೆಡಿ. ನೋಡಿ ಪಲ್ಯ ರೆಡಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀವಿ. ಈಗ ಯಾವ ತಪ್ಪಲೆಯಲ್ಲಿ ಸೊಪ್ಪು ಬೇಯಿಸ್ಕೊಂಡಿದ್ವಿ ಅದೇ ತಪ್ಪಲೆಗೆ ಒಂದು ಸ್ವಲ್ಪ ಎಣ್ಣೆ ಕಾಯ್ದಾದ್ಮೇಲೆ ಸಾಸಿವೆ ಸ್ವಲ್ಪ ಚಿಟಪಟ ಅಂದಕ್ಕೆ ಕರಿಬೇವು ಆದಮೇಲೆ ಒಂದೇ ಈರುಳ್ಳಿನ ಉದ್ದು ಕಟ್ ಮಾಡ್ಕೊಂಡು ಹಾಕ್ಕೊಂಡಿರೋವಂಥದ್ದು. ಈರುಳ್ಳಿ ಎಲ್ಲ ಕ್ಲೀನಾಗಿ ಫ್ರೈ ಆದಮೇಲೆ ನಾವಾಗಲೇ ಏನು ಮಸಾಲೆ ರುಬ್ಕೊಂಡಿದ್ದೀವಿ ಅದನ್ನು ಹಾಕ್ಕೋಬೇಕು. ಮಸಾಲೆ ರುಬ್ಕೋಬೇಕಾದ್ರೆ ನಾವೇನು ಸೊಪ್ಪು ಬೇಯಿಸ್ಕೊಂಡಿರ್ತೀವಿ ಅದರಲ್ಲಿ ಒಂದು ಸ್ವಲ್ಪ ಸೊಪ್ಪು ಒಂದು ಸ್ವಲ್ಪ ಬೇಳೆ ಹಾಕ್ಕೊಂಡು ರುಬ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ.
ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ನಿಮಗೆ ಸಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಯಾವ ಮಿಕ್ಸಿ ರುಬ್ಬಿರ್ತೀವಲ್ವ ಅದರಲ್ಲಿ ಇನ್ನೂ ಎಷ್ಟೊಂದು ಮಸಾಲೆ ಇರುತ್ತೆ, ಅದಕ್ಕೋಸ್ಕರ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಸಾರಿ ಫಾರ್ ದಿ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್. ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಗಟ್ಟಿ ಇದ್ರೂ ಸಹ ಚೆನ್ನಾಗಿರಲ್ಲ ಸಾರು ಅಂತ ತೆಳ್ಳಗೂ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಮೀಡಿಯಮ್ಮಾಗಿ ಇರಲಿ. ಸಾರಿಗೆ ಮಸಾಲೆ ಹಾಕೊಂಡು ಕ್ಲೀನಾಗಿ ಕುದಿಸ್ಕೊಂಡ್ರೆ ಸಾರು ರೆಡಿ. ಸಾರಿಗೆ ಮುದ್ದೆ ಇದ್ಬಿಟ್ರಂತ ಚೆನ್ನಾಗಿರುತ್ತೆ. ಮುದ್ದೆ ಇದ್ದರೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ ಗಟ್ಟಿ ಆಯಿತು ಅಂತ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ. ಕ್ಲೀನಾಗಿ ಬೇಯಬೇಕು ಸಾರು, ಕ್ಲೀನಾಗಿ ಕುದೀಲಿ ಅದು. ಕ್ಲೀನಾಗಿ ಈಗ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಬೇಯಿಸ್ಬೇಕಾದ್ರೂ ಸಹ ಉಪ್ಪು ಹಾಕಿರ್ತೀವಿ, ಸೊ ಆ ನೀರಲ್ಲಿ ಸಹ ಉಪ್ಪಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.